ಸೊ ಇವತ್ತು 10 ದಿನಗಳ ಬಳಿಕ 4 ದಿನ ಪೊಲೀಸ್ ಕಸ್ಟಡಿ ಅಂದ್ರೆ SIT ಕಸ್ಟಡಿ, ಅದಾದ ನಂತರ 7 ದಿನಗಳ ನ್ಯಾಯಾಂಗ ಬಂಧನದಲ್ಲಿ 6 ದಿನ ಅವರು ಪೂರೈಕೆಯನ್ನ ಮಾಡಿದ್ರು. ಪರಪ್ಪನಗರ ಜೈಲಿನಿಂದ ಬಂದರು ರೇವಣ್ಣ ಅವರು. ಬಂದ ನಂತರ ಏನೆಲ್ಲ ಆಯ್ತು ಇವತ್ತು ಬೆಳವಣಿಗೆ ನೋಡಿ. ಜೈಲಿನಿಂದ ರೇವಣ್ಣ ರಿಲೀಸ್, 6 ದಿನಗಳ ಸೆರೆವಾಸ ಅಂತ್ಯ, ರಾಹುಕಾಲಕ್ಕೂ ಮುನ್ನವೇ ಬಿಡುಗಡೆ. 6 ದಿನಗಳ ರೇವಣ್ಣ ಸೆರೆಮನೆ ವಾಸ ಇವತ್ತಿಗೆ ಅಂತ್ಯ ಆಗಿದೆ. ಕೆಆರ್ ನಗರ ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ಸೇರಿದಂತಹ ಮಾಜಿ ಸಚಿವ HD ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ರಾಹುಕಾಲಕ್ಕೂ ಮುನ್ನವೇ ಕಾರಾಗೃಹದಿಂದ ಹೊರಗೆ ಬಂದು ನೇರವಾಗಿ ದೇವೇಗೌಡರ ಪದ್ಮನಾಭ ನಗರ ನಿವಾಸಕ್ಕೆ ಆಗಮಿಸಿದ್ರು. ಇನ್ನು ಕೋರ್ಟ್ ಪ್ರಕ್ರಿಯೆಗಳೆಲ್ಲ ಮುಗಿದು ಸಂಜೆ ಬಳಿಕ ರೇವಣ್ಣ ರಿಲೀಸ್ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಅದಕ್ಕೂ ಮುನ್ನವೇ ಜೈಲಿನಿಂದ ಹೊರಗೆ ಬಂದಿದ್ದಾರೆ. ತಂದೆ ತಾಯಿ ನೋಡ್ತಿದ್ದಂತೆ ರೇವಣ್ಣ ಭಾವುಕ, ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ರೇವಣ್ಣ. ಹೌದು, ಪರಪ್ಪನ ಅಗ್ರಹಾರ ಜೈಲಿನಿಂದ ನೇರವಾಗಿ ಪದ್ಮನಾಭ ನಗರ ನಿವಾಸಕ್ಕೆ ಆಗಮಿಸಿದ್ದಂತಹ ರೇವಣ್ಣ ತಾಯಿ ಚೆನ್ನಮ್ಮರನ್ನ ಕಾಣ್ತಾ ಇದ್ದಂತೆ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡಿದ್ದಾರೆ. ಇನ್ನು ತಂದೆ ದೇವೇಗೌಡರ ಆಶೀರ್ವಾದವನ್ನ ಕೂಡ ರೇವಣ್ಣ ಪಡ್ಕೊಂಡ್ರು. ಇನ್ನು ಈ ಪ್ರಕರಣದಲ್ಲಿ ಮುಂದಿನ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟದ ಬಗ್ಗೆ ದೇವೇಗೌಡರು ಕುಮಾರಸ್ವಾಮಿ ಜೊತೆ ರೇವಣ್ಣ ಗಂಭೀರ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಬಲಿಗರನ್ನ ಹೊರ ಕಳುಹಿಸಿ ಪ್ರತ್ಯೇಕ ಮಾತುಕತೆ ಕೂಡ ನಡೆಸಿದ್ದಾರೆ. ಇನ್ನು ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಬಂದ ಸುದ್ದಿ ತಿಳಿತಾ ಇದ್ದಂತೆ ಅಭಿಮಾನಿಗಳು, ಹಿತೈಷಿಗಳು ಹಾಗೂ ಬೆಂಬಲಿಗರು ಮನೆ ಮುಂದೆ ಜಮಾಯಿಸಿದ್ರು. ಆದ್ರೆ ಯಾರನ್ನೂ ಕೂಡ ರೇವಣ್ಣ ಭೇಟಿ ಆಗಲಿಲ್ಲ. ಅಭಿಮಾನಿಗಳು ರೇವಣ್ಣ ಪರವಾಗಿ ಘೋಷಣೆ ಕೂಡ ಕೂಗಿದ್ರು. ಬಂದವರು ಒಡನಸಿಪುರದಲ್ಲಿ ಕ್ಷೇತ್ರ ಜನಗಳು ನೋಡ್ಬೇಕು ಅನ್ನೋದವರು ತುಂಬಾ ಆಸೆ ಆಗಿದೆ. ಅವ್ರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ರಾಜಕೀಯ ಪ್ರೇರಿತ. ಅವರು ಇದೊಂದರಿಂದಲೇ ಈ ಸರ್ಕಾರದಲ್ಲಿ ಏನಪ್ಪಾ ಅಂದ್ರೆ ಅಭಿವೃದ್ಧಿ. ನೆನ್ನೆಗೆ ರಿಸಲ್ಟ್ ಬಂದು 1 ವರ್ಷ ಆಯ್ತು, ಇದುವರೆಗೂ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಇದರಿಂದ ಅವ್ರ ಅಭಿವೃದ್ಧಿಯನ್ನ ಮಾಡೋಕ್ಕಾಗಿಲ್ಲ ಅನ್ನೋ ತೋರ್ಸ್ಕೊತಾವ್ರ ಅಷ್ಟೇ. ಸರಿ, ಇವತ್ತು ರೇವಣ್ಣರು ನೋಡಿ ನಮಗೆ ತುಂಬಾ ಖುಷಿ ಆಯ್ತು. ಒಂದ್ ಕಡೆ ಬೇಜಾರಾಗಿದೆ. ಯಾಕೆ ಅಂದ್ರೆ ಅವರು ಜೈಲೊಳಗಡೆ ಇದ್ದಾಗ ಕೂಡ ನಮ್ಮ ಹಾಸನ ಜನತೆ, ಕರ್ನಾಟಕ ಜನತೆ ನೋಡಬೇಕು, ನಮ್ಮ ಕಷ್ಟನ ಅವ್ರು ಪಾಲಿಸ್ಬೇಕು ಅಂತ ಪಾಪ ತುಂಬಾ ಅವ್ರು ಇಟ್ಕೊಂಡಿದ್ದಾರೆ. ಅವ್ರ ಸ್ವಂತಕ್ಕೆ ಯಾವತ್ತೂ ಏನು ಮಾಡಿಲ್ಲ ಸರ್, ಎಲ್ಲ ಜನಕ್ಕೋಸ್ಕರನೇ ಮಾಡಿರೋದು ರೇವಣ್ಣರು. ಬಟ್ ನಮ್ಗೆ ಏನಪ್ಪ ಬೇಸರ ಅಂದ್ರೆ ಅವ್ರು ಏನು ಮಾಡಿದ್ರೆ ತಪ್ಪ ಹಾಕ್ಬಿಟ್ಟು ಅವ್ರ ಮೇಲೆ ಇದು ಮಾಡ್ಬಿಟ್ರು ಅಂತ ನಮಗೆ ತುಂಬಾ ಮನಸ್ಸಿಗೆ ಬೇಜಾರಿದೆ ಸರ್. ಒಳೇಶ್ವರ ಕ್ಷೇತ್ರ ಹಾಸನ ಡಿಸ್ಟಿಕ್ ಅಲ್ಲಿ ಆಗ್ಬೋದು, ರೇವಣ್ಣರ ಫೋಟೋ ಇಟ್ಕೊಂಡು ಪೂಜಾ ಮಾಡೋ ಅಂತ ದೇವ್ರವ್ರು ಗೊತ್ತಾಯ್ತಾ? ಯಾಕ ರಾಜಕೀಯ ಉದ್ದೇಶ ಇವತ್ತೇನಾಗಿದೆ ಅಂದ್ರೆ ಕುಮಾರಣ್ಣ ದೇವೇಗೌಡರು ಇಲ್ಲ ಅಂತಾರೆ. ಅವತ್ತಿಕಲ್ ಜೈಲಿಂದ ಬರಂಗಿಲ್ಲ ಅವನು. ಯಾರು ಇದೇ DK ಶಿವಕುಮಾರ್. ಇವತ್ತು ಅವ್ರನ್ನ ಅದೇ ಜೈಲಿಗೆ ಕಳಿಸಿದ್ದಾರೆ. ರೇವಣ್ಣ ಬೆಂಬಲಿಗರ ಹರ್ಷೋದ್ವಾರ, ರೇವಣ್ಣ ಕಾರು ಅಡ್ಡಗಟ್ಟಿದ ಕಾರ್ಯಕರ್ತರು, ಪೊಲೀಸರಿಂದ ಲಘು ಲಾಠಿ ಚಾರ್ಜ್. ಇನ್ನು ರೇವಣ್ಣ ರಿಲೀಸ್ ವಿಚಾರ ತಿಳಿತಾ ಇದ್ದಂತೆ ಅವರ ಅಭಿಮಾನಿಗಳು ಮತ್ತು JDS ಕಾರ್ಯಕರ್ತರು ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಜಮಾಯಿಸಿದ್ರು. ಜೈಕಾರ ಕೂಗಿ ಸಂಭ್ರಮಿಸಿದ್ರು. ರೇವಣ್ಣ ಹೊರಗೆ ಬರ್ತಾ ಇದ್ದಂತೆ ಕಾರು ಅಡ್ಡಗಟ್ಟಲು ಮುಂದಾಗಿದ್ದಂತಹ ಕಾರ್ಯಕರ್ತರು ಮತ್ತು ಅಭಿಮಾನಿಗಳನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಬೀಸಿದ್ರು. ಇನ್ನು ಕಾರಿನ ಗ್ಲಾಸ್ ತೆಗೆದು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಿಗೆ ಕೈ ಮುಗಿದು ರೇವಣ್ಣ ಹೊರಟ್ರು. ಸರ್, ಕಾರ್ತಿಕ್ ಪುಟ್ಟರಾಜನ ಯಾಕೆ ಅರೆಸ್ಟ್ ಮಾಡಿದ್ರು ಸರ್? ಇನ್ನವರು ನಮಗೆ ಮೊದಲು ಅವ್ರನ್ನ ಹಿಡಿದ್ಬಿಟ್ಟು ಒಳಗೆ ಹಾಕಿದ್ರೆ ಗೊತ್ತಾಗುತ್ತೆ. ಯಾವ ಹಾಸನದಲ್ಲಿ 2 ಹುಡುಗರು ಇಟ್ಕೊಂಡ್ ಬಂದವ್ರು ಅವರೆಲ್ಲ ಅಪರಾಧಿ. ಇಲ್ಲಿ ಕಾರ್ತಿಕ್ ಪುಟ್ಟರಾಜನ ಇಟ್ಕೋಬೇಕು ಸರ್. ಫಸ್ಟ್ ಕಾಂಗ್ರೆಸ್ ಸರ್ಕಾರವೇ ಮಾಡಿಸಿರೋದು. ಅವ್ರು ಹಾಸನದಲ್ಲಿ ಸೋಲ್ತೀವಿ ಅಂತ 2 ದಿನ 3 ದಿನ ಮುಂಚೆ ಬಿಡಿಸಿರೋದು. ಇದು ರಾಜಕೀಯ ಕುತಂತ್ರಕ್ಕೋಸ್ಕರ ಮಾಡಿರೋದು ಸರ್. ಇದು ದೇವೇಗೌಡರ ಮನೆಯವ್ರು ತುಳಿಬೇಕು ಅಂತ ಮಾಡ್ಯಾರ. ದೇವೇಗೌಡರು ಇರೋಗಂಟು ತುಳಿಯಕ್ಕಾಗಲ್ಲ. ಎಲ್ಲ ನಾವು ಜನಗಳಿದ್ದೀವಿ, ಕಾರ್ಯಕರ್ತರಿದ್ದೀವಿ. ಅವ್ರನ್ನ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಕಾಪಾಡ್ತೀವಿ ಸರ್ ನಾವು. ರೇವಣ್ಣ ಅವ್ರನ್ನ ನೋಡೋದಕ್ಕಿಂತ ಜೈಲ್ ಹತ್ರ ಬಂದಿದ್ದೀವಿ. ಈ ರೀತಿ ಆಗಿರೋದು ತುಂಬ ನಮ್ಮ ಹಾಸನ ಜಿಲ್ಲೆಗೆ ತುಂಬ ಬೇಜಾರಾಗ್ತಾ ಇದೆ. ಎಲ್ಲ ಜನರು ಸಹ ಬರ್ತಾ ಇದ್ದಾರೆ. ಮತ್ತು ಈ ಕುತಂತ್ರ ಎಲ್ಲ ಕಾಂಗ್ರೆಸ್ಸಿಂದಲೇ ನಡೆಸಿ ನಮ್ಮ ನಾಯಕರನ್ನ ಒಳಗಡೆ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ ಅವರು, ನಮ್ಮ ಕಾಂಗ್ರೆಸ್ ಅವರು. ಪಬ್ಲಿಕ್ ಪ್ರಶ್ನೆಗಳಿಗೆ ರೇವಣ್ಣ ಮೌನ. ಇನ್ನು ಮಾಜಿ ಸಚಿವ ರೇವಣ್ಣ ಅವರನ್ನ ಮಾತನಾಡಿಸೋದಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ಮುಂದಾಯ್ತು. ಆದ್ರೆ ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಮೌನವಾಗಿ ಕುಳಿತರು. ಇನ್ನು ಮಾಜಿ ಸಚಿವ ಸಾರಾ ಮಹೇಶ್ ಮಾತನಾಡಿ ಇದು ರಾಜಕೀಯ ಪ್ರೇರಿತ ಸಂಚು ಅಂತ ಆರೋಪಿಸಿದ್ರು. ರೇವಣ್ಣರವರ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಇದು ರಾಜಕೀಯ ಪ್ರೇರಿತ ಸಂಚು. ಇದು ರಾಜ್ಯದ ಜನತೆ ಕೂಡ ಗೊತ್ತಾಗಿದೆ. ಇದು ರಾಜಕೀಯ ಪ್ರೇರಿತ ಸಂಚು. ಇದು ಸಂಚು. ಈ ಸಂಚಿನಲ್ಲಿ ರೇವಣ್ಣರವರನ್ನ ಕಿಡ್ನಾಪ್ ಅನ್ನೋ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಿತೂರಿ ಅನ್ನುವಂಥದ್ದನ್ನ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ. ಇವತ್ತು ಕೂಡ ಅದನ್ನೇ ಹೇಳ್ತೀನಿ, ಮುಂದೆನೂ ಕೂಡ ಅದನ್ನೇ ಹೇಳ್ತೀನಿ. ಇದು ಸತ್ಯ ಅನ್ನುವಂಥದ್ದು ಜನತೆಗೂ ಈಗಾಗಲೇ
ಗೊತ್ತಾಗಿದೆ. ಒಟ್ನಲ್ಲಿ 6 ದಿನಗಳ ಬಳಿಕ ಜೈಲು ವಾಸ ಮುಗಿಸಿ ರೇವಣ್ಣ ಹೊರಗೆ ಬಂದಿದ್ದಾರೆ. ರೇವಣ್ಣ ಅವರ ಮುಂದಿನ ನಡೆ ಏನು ಅನ್ನೋದು ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.